ಪಾಕಿಸ್ತಾನದ ಅತ್ಯಂತ ಅಸ್ಥಿರ ಪ್ರಾಂತ್ಯ ಎನಿಸಿಕೊಂಡಿರುವಂತಹ ಬಲೂಚಿಸ್ತಾನದಲ್ಲಿ ಸೇನಾ ಸಿಬ್ಬಂದಿಯೇ ಗುರಿಯಾಗಿ ಭೀಕರ ಬಾಂಬ್ ಸ್ಫೋಟ ಸಂಭವಿಸಿದೆ. ಹಬ್ಬದ ಸಂಭ್ರಮದಲ್ಲಿದ್ದ ಸೈನಿಕರು ಮತ್ತು ಅವರ ಕುಟುಂಬಸ್ಥರು ಪ್ರಯಾಣ ಮಾಡುತ್ತಿದ್ದ ರೈಲನ್ನೇ ಟಾರ್ಗೆಟ್ ಮಾಡಿ ಕಾರ್ ಬಾಂಬ್ ದಾಳಿ ನಡೆಸಲಾಗಿದೆ. ಈ ಭೀಕರ ಸ್ಫೋಟಕ್ಕೆ ಭದ್ರತಾ ಕೋಟೆಯಲ್ಲಿದ್ದ ಬರೋಬ್ಬರಿ 24ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು 10 ಜನರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಈ ಭೀಕರ ವಿಧ್ವಂಸಕ ಕೃತ್ಯದ ಹಿಂದೆ ಇರುವಂತಹ ಆ ನಿಷೇಧಿತ ಸಂಘಟನೆ ಯಾವುದು ಗೊತ್ತಾ? ಹಾಗಾದ್ರೆ ಏನಿದು ಆತ್ಮಾಹುತಿ ಕಾರ್ ಬಾಂಬ್ ಸೀಕ್ರೆಟ್ ಅಂತೀರಾ? ಈ ಸ್ಟೋರಿ ನೋಡಿ. ಪಾಕ್ನಲ್ಲಿ ಮತ್ತೆ ನೆತ್ತರೋ ಕುಳಿ, 25 ಬಲಿ. ಏನಿದು ಸೂಸೈಡ್ ಕಾರ್ ಬಾಂಬ್? ಪಾಕಿಸ್ತಾನದ ನೈಋತ್ಯ ಪ್ರಾಂತ್ಯದ ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾದಲ್ಲಿ ಭೀಕರ ಭಯೋತ್ಪಾದಕ ದಾಳಿ ನಡೆದಿದೆ. ಕ್ವೆಟಾದ ಚಮನ್ ಪಟ್ಟಾಕ್ ಎಂಬಲ್ಲಿ ರೈಲ್ವೆ ಹಳಿಯ ಸಮೀಪ ಚಲಿಸ್ತಾ ಇದ್ದ ರೈಲನ್ನ ಗುರಿಯಾಗಿಸಿಕೊಂಡು ಸೂಸೈಡ್ ಕಾರ್ ಬಾಂಬ್ ಅಂದ್ರೆ ಸ್ಫೋಟಕ ತುಂಬಿದ ಕಾರೊಂದನ್ನ ಡಿಕ್ಕಿ ಹೊಡೆಸಲಾಗಿದ್ದು, ಪರಿಣಾಮ ಅತ್ಯಂತ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ಭೀಕರ ಸೂಸೈಡ್ ಬಾಂಬ್ ದಾಳಿಯಲ್ಲಿ ಕನಿಷ್ಠ 25 ಜನರು ಸಾವನ್ನಪ್ಪಿದ್ದು, 100 ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಈ ದಾಳಿಯಲ್ಲಿ ಬಲಿಯಾದವರಲ್ಲಿ ಹೆಚ್ಚಿನವರು ಪಾಕಿಸ್ತಾನ ಸೇನೆಯ ಸೈನಿಕರು ಮತ್ತು ಅವರ ಕುಟುಂಬದ ಸದಸ್ಯರಾಗಿದ್ದಾರೆ. ಮಂಗಳವಾರದಿಂದ ಪ್ರಾರಂಭವಾಗಲಿರುವ ಪವಿತ್ರ ಈದ್ ಹಬ್ಬವನ್ನು ಆಚರಿಸಲು ಈ ಸೇನಾ ಸಿಬ್ಬಂದಿ ಕ್ವೆಟಾ ಕಂಟೋನ್ಮೆಂಟ್ನಿಂದ ಪೇಶಾವರಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಹಬ್ಬದ ಸಂಭ್ರಮದಲ್ಲಿದ್ದ ಸೈನಿಕರ ಮತ್ತವರ ಫ್ಯಾಮಿಲಿ ಈ ಭೀಕರ ಸ್ಫೋಟಕ್ಕೆ ಬಲಿಯಾಗಿರುವುದು ಪಾಕ್ಗೆ ಬರ ಸಿಡಿಲು ಬಡಿದಂತಾಗಿದೆ. ಇನ್ನು ಸ್ಫೋಟದ ತೀವ್ರತೆ ಎಷ್ಟು ಭೀಕರವಾಗಿತ್ತೆಂದ್ರೆ, ಚಲಿಸ್ತಾ ಇದ್ದ ರೈಲಿನ 2 ಪ್ರಮುಖ ಬೋಗಿಗಳು ಹಳಿ ತಪ್ಪಿ ರಸ್ತೆಯ ಪಕ್ಕಕ್ಕೆ ಉರುಳಿ ಬಿದ್ದಿದೆ ಹಾಗೂ ತಕ್ಷಣವೇ ಅವುಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ. ದಾಳಿಯ ಸ್ಥಳದಿಂದ ದಟ್ಟವಾದ ಕಪ್ಪು ಹೊಗೆ ಆಕಾಶಕ್ಕೆ ಚಿಮ್ತಾ ಇರುವಂತಹ ದೃಶ್ಯಗಳು ದಾಳಿಯ ತೀವ್ರತೆಗೆ ಸಾಕ್ಷಿಯಂತಿದೆ. ಸ್ಥಳೀಯರು ಮತ್ತು ರಕ್ಷಣಾ ಸಿಬ್ಬಂದಿ ನಜ್ಜುಗುಜ್ಜಾದ ರೈಲಿನ ಬೋಗಿಗಳನ್ನು ಏರಿ ಒಳಗಿದ್ದ ಬದುಕುಳಿದವರನ್ನ ರಕ್ಷಿಸಲು ಹರಸಾಹಸವನ್ನ ಪಟ್ಟಿದ್ದಾರೆ.